ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ನೋಡಿ, ಹೂವು ಡಬ್ಬಲ್ ಒಂದಷ್ಟು ಹೂವು ಇದೆ. ಆ ಹೂವನ್ನೆಲ್ಲ ಕಟ್ತಾ ಇದ್ದೀವಿ. ನಾನು ಮತ್ತು ಅಮ್ಮ ಇಬ್ಬರು ಕಟ್ತಾ ಇದ್ದೀವಿ. ಅದ್ರಲ್ಲಿ ನೋಡಿ, ನಾನು ಆಲ್ರೆಡಿ ಒಂದು ಮಾಡೋದು ಅಷ್ಟು ಕಟ್ಬಿಟ್ಟಿದ್ದೀನಿ. ಆಮೇಲೆ ವೀಡಿಯೋ ಮಾಡ್ಕೋತಾ ಇದ್ದೆ. ಈಗ ನಾನು ಕಟ್ತಾ ಇರೋದು ಆಂಜನೇಯ ಸ್ವಾಮಿ ಫೋಟೋಕ್ಕೆ ಹಾಕೋಣ ಅಂತ ಕಟ್ತಾ ಇದ್ದೆ ನಾನು. ಅದರಲ್ಲಿ ಅಜ್ಜಿ ಕಲರ್ ಹೂವು ಸೆಂಟ್ರಲ್ಲಿ ಹಾಕೋ ಚೆನ್ನಾಗಿರುತ್ತೆ ಅಂತಂದರು. ನಾನು ಹಾಕಿ ಕಟ್ತಾ ಇದ್ದೀನಿ. ನಾವೆಲ್ಲ ನೈಟೆಲ್ಲ ಊಟ ಎಲ್ಲ ಆದಮೇಲೆ ಎಲ್ಲ ಲಾಸ್ಟಿಗೆ ಎಲ್ಲ ಕಟ್ಟಿಡ್ತಾಯಿದ್ವಿ. ಷಷ್ಠಿ ನಾಳೆ ಅನ್ನೋ ದಿವಸ ಬೆಳಗ್ಗೆನೇ ಬೇಗ ಹೋಗಬೇಕು ಪೂಜೆಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನೈಟೇ ಎಲ್ಲ ಕಟ್ಟಿ ರೆಡಿ ಮಾಡ್ಕೋತಾಯಿದ್ವಿ ಹೂವನ. ನನಗೆ ಹೂವು ಕಟ್ಟೋದು ಹೊಸ್ದಾದ್ರಿಂದ ಸರಿ ಇದೆಯೋ ಇಲ್ವೋ ಅಂತ ಎಲ್ಲ ನೋಡ್ಕೊತಾ ಇದ್ದೆ ನಾನು. ನೋಡಿ, ಇಷ್ಟು ಕಟ್ಟಿದ್ದೀನಿ, ಕರೆಕ್ಟ್ ಇದೆ ಅಂತ ನಾನೇ ಸ್ಯಾಟಿಸ್ಫೈ ಆಗಿತ್ತಾ ಇದ್ದೀನಿ. ನೋಡಿ, ತಿರ್ಗಿ ದಿವಸ ಬೆಳಗ್ಗೆ ಷಷ್ಠಿ ದಿವಸ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾಯಿದ್ವಿ ನಾವು. ಮನೆ ಹತ್ತಿರದಲ್ಲೇ ಇದೆ ಅದು ಗಣಪತಿ ದೇವಸ್ಥಾನ. ಅಶ್ವತ್ಥಕಟ್ಟೆ ಎಲ್ಲ ಇದೆ. ಅಲ್ಲೇ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಬರೋಣ ಅಂತ ಬೈ ವಾಕ್ ಹಂಗೆ ಹೋಗ್ತಾಯಿದ್ವಿ. ಆಲೇ 5:45 6 ಗಂಟೆ ಆಗಿತ್ತು. ಹಾಲಿನ ಗಾಡಿ ಎಲ್ಲ ಹೋಗ್ತಾಯಿತ್ತು. ವಾಕ್ ಮಾಡೋರು ಕೂಡ ಆಟಾಡ್ತಾಯಿದ್ರು. ಪೂಜೆಗೂ ಎಲ್ಲ ಜನಗಳು ಬಂತಿದ್ರು. ನೋಡಿ, ಇದೇ ದೇವಸ್ಥಾನ, ಗಣಪತಿ ದೇವಸ್ಥಾನ. ತುಂಬ ದೊಡ್ಡದಾಗಿದೆ ಪ್ಲೇಸ್ ಎಲ್ಲ ದೇವಸ್ಥಾನ ಹತ್ರ. ಇದು ಅಶ್ವತ್ಥಕಟ್ಟೆ, ಅದು ದೇವಸ್ಥಾನ. ಗಣಪತಿ, ಶಿವ, ಪಾರ್ವತಿ ಎಲ್ಲ ಇದೆ. ನಾವು ಅಶ್ವತ್ಥಕಟ್ಟೆಗೆಲ್ಲ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಒಳಗಡೆ ಬಂದು ಶಿವನಿಗೆ ಮತ್ತು ಗಣಪತಿಗೆ, ಪಾರ್ವತಿಗೆ ನಮಸ್ಕಾರ ಮಾಡ್ಕೊತಾ ಇದ್ವಿ. ನೋಡಿ, ಇದೆ ಶಿವ, ಪಕ್ಕದಲ್ಲೇ ಗಣಪತಿ ಇದೆ. ಅದ್ರ ಪಕ್ಕದಲ್ಲಿ ಪಾರ್ವತಿ ಇರೋದು. ಅದನ್ನು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಓಂ ಶಕ್ತಿ ಮಾಲೆ ಹಾಕೋರು ತುಂಬ ಜನ ಅಲ್ಲಿ ಮಾಲೆ ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನೋಡಿ, ಇವೆರಡು ನಮಸ್ಕಾರ ಮಾಡಿಕೊಂಡು ಪಾರ್ವತಿ ದೂರದಿಂದ ನಮಸ್ಕಾರ ಮಾಡಿಕೊಂಡು ರಿಟರ್ನ್ ವಾಪಸ್ ಆದ್ವಿ ನಾವು. ನಾವು ರಿಟರ್ನ್ ಬರೋಷ್ಟೊತ್ತಿಗಾಲೇ ಬೆಳಕು ಆಗಿಬಿಟ್ಟಿತ್ತು ಫುಲ್ಲು. ಧ್ವಜಸ್ತಂಭನ ಮೇಲೆ ನೋಡಿ ನಮಸ್ಕಾರ ಮಾಡಬೇಕು ಅಂತಾರೆ, ಯಾಕಂತ ಕಮೆಂಟ್ ಮಾಡಿ. ನಾವು ರಿಟರ್ನು ದೇವಸ್ಥಾನದಿಂದ ಮತ್ತು ರಿಟರ್ನ್ ಬೈ ವಾಕ್ ಹೋಗ್ತಾ ಇದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.